ನಿಜ ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೆ ಬಿಟ್ಟು ಹೋದ್ದು ಅವಳನ್ನೇ ಪ್ರಾಣ ಅನ್ಕೊಂಡೆ ಎಲ್ಲ ಅನ್ಕೊಂಡೆ ಬಿಟ್ಟು ಹೊಂಟೋದ್ಲು ಗೈಸ್ ಕಣ್ಣ ನೀರು ಬರುತ್ತೆ ಗೈಸ್ ನೈಟಲ್ಲಿ ನಿದ್ದೆ ಬರಲ್ಲ. ಚಡ್ಡಿ ಇರ್ಲಿಲ್ಲ ನಿಮ್ಗೆ? ಯಾಕಿರ್ಲಿಲ್ಲ ಚಡ್ಡಿ? ನೋಡ್ತೀರ ಬಾಯಿ ನೀರು ಬರ್ತೈತೆ. ನೀನು ಹೊಡೆದಿರೋ ಡೈಲಾಗ್ಗೆ ಅಮ್ಮು ಕುಟುಂಬಕ್ಕೂ ಪಪ್ಪಮ್ಮ ಹಿಡ್ಕೊಬಿಟ್ಟವನೆ. ಸೂಪರ್ ಆಗಿದೆ. ಯೂಟ್ಯೂಬಲ್ಲಿ ಒಂದ್ಸಲ ಮಾನಿಟೈಸೇಷನ್ ಆದ್ರೆ ಅರ್ನಿಂಗ್ಸ್ ಮಾಡಿದ್ರೆ ಇನ್ನು ಯೂಟ್ಯೂಬ್ನ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ಯಾರು. ಒಂದು ಸಲ ರುಚಿ ನೋಡಾದ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಹಿಂದೆ ಕಾಲಿಕ್ಕಲ್ಲ ಅಷ್ಟೇ. ಲೆಟ್ಸ್ ಗೋ. ವಾಟ್ಸ್ ಅಪ್ ಫಾರ್ಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನಂದ್ರೆ ಇವತ್ತು ನಮ್ಮ ಬಾರ ಮನೆ ಹತ್ರ ಬಂದಿದ್ದೀನಿ ಬೆಳಗ್ಗೆ ಎದ್ದು. ಬ್ರೋ ಓಪನ್ ಮಾಡಿ ಬ್ರೋ ಡೋರ್. ಟನ್ ಏನು ಬೆಳಗ್ಗೆ ಮನೆ ಹತ್ರ ಕರ್ಸ್ಕೊಬಿಟ್ಟಿದ್ದೀರ ನನ್ನ? ಬೆಳಗ್ಗೆ ಮನೆ ಹತ್ರ ಅಣ್ಣ ಬರ್ತಾವ್ರೆ ಗೇಟ್ ಓಪನ್ ಮಾಡೋಕ್ಕೆ. ಏನು ಬ್ರೋ ಬೆಳಗ್ಗೆ ಮನೆ ಹತ್ರ ಓಪನ್ ಕರ್ಸ್ಕೊಂತ ಇದ್ದೀರಾ ನನ್ನ? ಏನು ಮಾಡೋಕ್ಕೆ ನನ್ನ ಬೆಳಗ್ಗೆನೆ? ನಾಟಿ ಕೋಳಿ ಎಷ್ಟು ಹೊಡೆದಿದ್ದೀರಿ? ನಾಟಿ ಕೋಳಿ ಎಷ್ಟು ಹೊಡೆದಿದ್ದೀರಾ? ಎರಡೇನಾ? ಎರಡಕ್ಕೆ ಈ ರೇಂಜಲ್ಲಿ ಹಿಂಸೆ ಮಾಡಿದಾರ ಬ್ರೋ ನಮ್ಮನ್ನ. ಖಾಲಿ ಮಾಡ್ಬಿಡೋಣ ನೋಡಿ ತಿಂದಿ ಅಷ್ಟೇ ಮುಂದೆ ಹೋಗ್ಬಿಟ್ಟಿದ್ವಿ. ಫುಲ್ಲು ಬಾರಿಸ್ಬಿಟ್ಟವ್ರೆ ಸಿಕ್ಕೈತಿ ಅಂದ್ಬಿಟ್ಟು. ಅದು ನಾಟಿ ಕೋಳಿ, ಬಾಯ್ಲರ್ ಕೋಳಿ ಅಲ್ಲ ಗೈಸ್. ನೋಡಿ ಇವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾವ್ರೆ. ಬನ್ನಿ ಬ್ರಾ. ಇಲ್ಲಿ ಬೇರೆ ಯಾವ ಕಡೆ ಬರುತ್ತೆ ಹೊರಗಡೆ? ಆಂಟಿ ಕೋಳಿ ಯಾವಾಗ ಶಿಷ್ಯ ಬಂದ್ರೆ ಅಲ್ಲಿ ಹೋದ್ರೆ ರಾತ್ರಿ ಹೊತ್ತಲ್ಲಿ ಹೊಂಟೋದ್ರೆ ಏನು ಮಾಡ್ತೀವಿ? ಬಂದ್ಬಿಟ್ಟು ನನಗೆ ಬಾಕ್ಲಾಕಿದ್ರು. ಅಂಟಿ ಸಮಾಚಾರ ಚೆನ್ನಾಗಿದ್ದೀರಾ? ಏನೂ ಆಗಲ್ಲ ಆಂಟಿ. ಆಂಟಿ ಬೆಳಗ್ಗೆನೆ ಇಲ್ಲಿ ಅಡುಗೆ ಮಾಡ್ತಾವ್ರೆ. ಆಂಟಿ ಹಾಕ್ಬೇಡಿ ಅಂತ ಹೇಳ್ತಾವ್ರೆ. ನಮ್ಮ ಬಿಡ ಬಿರಿಯಾನಿ ನಾನು ಬರ್ಲಿಲ್ಲ, ಏನ್ ಮಾಡ್ತಿ? ಅವ್ನಿಗೆ ಅದೃಷ್ಟ ಇಲ್ಲ ತಿನ್ನಕ್ಕೆ. ನೋಡ್ತೀರ ಬಾಯಿ ನೀರು ಬರ್ತೈತೆ. ತಿನ್ಬಿಟ್ಟವ್ರಲ್ಲ ಇವ್ರು ತಿನ್ಬಿಟ್ಟವ್ರು ಆಲ್ರೆಡಿ. ಅದಕ್ಕೋಸ್ಕರ ಈ ಮುಖ ತೊಳೆದ್ರೆ ಫಿಲ್ಟರ್ ಹಾಕ್ತೀನಿ ಬ್ರೋ. ಆಯ್ತು, ನೋಡಕ್ ಸೂಪರ್ ಆಗಿದೆ ಬ್ರೋ. ಆದ್ರೂ ಆಂಟಿ ಎಲ್ಲ ಬರ್ತಾರೆ ಯೂಟ್ಯೂಬ್ ಅಂಗಡಿದ್ದು. ಬರೋ ಸಮಾಚಾರ ಎಲ್ಲ ಹೇಳು. ಹೆಂಗ್ ನಡೀತದೆ ಜೀವನ? ಸೂಪರ್ ಫೈನ್. ಯಾರನ್ನ ಬರ್ತಾರ ಅವರು? ಕಳ್ಸಂಡಿ ವಿಡಿಯೋ ಮಾಡಿಸ್ತೀನಿ ಮತ್ತೆ. ನಮ್ಮ ಗುಡ್ಡೆ ಮಾಮನ್ನ ವಿಡಿಯೋ ಮಾಡ್ಸೋಣ. ಮಾಡ್ಸೋಣ, ಅದ್ರಲ್ಲೇನು. ಗುಡ್ಡೆ ಮಾಮನ ಹೆಂಗೆ ಫುಲ್ ಫೇಮಸ್ ಆಗ್ಬಿಟ್ಟಾರಪ್ಪ. ಮಾಟ ಮತ್ತೆ ಇದು ಹೆಂಗೆ ಎಲ್ಲರೂ ನೀನೆ ವರ್ಕ್ ಮಾಡ್ತಿದ್ರು ಮನೆ ಕೆಲಸ ಗೈಸ್. ಅವರು ಕೇಳ್ತಾ ಇದ್ರು ಏನಂತ ಒಳ್ಳೆ ಡೈಲಾಗ್ ಕೊಡ್ದವ್ರೆ ಅಂತ. ಫೋನ್ ಮಾಡ್ತೀನಿ ಗುಡ್ಡೆ ಮಾಮನ್ಗೆ. ಗುಡ್ಡೆ ಎಲ್ಲಿದೆ ಗುಡ್ಡೆ? ನಿನ್ ಸುತ್ತಮುತ್ತ ಕೇಳ್ತವ್ರಪ್ಪ. ತದ್ಕಕ್ಕೆ ನಿನ್ಗೆ ಯಾರಪ್ಪ ಹೊಡಿಯೋರು? ಬ್ರೋ ಒಳ್ಳೆ ಫೇಮಸ್ ಆಗ್ಬಿಟ್ಟಿದ್ದೀನಿ. ಆರ್ಮಿಗಳ ತರ ಓಡಾಡ್ತೀವಿ ಇಲ್ಲಿ. ನಿದ್ದೆ ನಿದ್ದೆ ಕೆಟ್ಬಿಟ್ಟು ಆರ್ಮಿಗಳ ತರ ಓಡಾಡ್ತೀವಿ. ನೀನು ಹೊಡೆದಿರೋ ಡೈಲಾಗ್ಗೆ ಅಮ್ಮ ಕುಟುಂಬಕ್ಕೂ ಪಪ್ಪಮ್ಮ ಹಿಡ್ಕೊಬಿಟ್ಟವನೆ. ನಿನಗೂ ಬೇಡ ಪಪ್ಪಮ್ಮ? ಗುಡ್ಡೆ ನಿನ್ ಜೊತೆ ಒಂದು ವಿಡಿಯೋ ಮಾಡ್ಬೇಕಂತೆ ಫ್ಯಾನ್ಸ್ ಎಲ್ಲ ಕೇಳ್ತಾವ್ರೆ. ದಯವಿಟ್ಟು ಇನ್ನೊಂದ್ಸತಿ ಮತ್ತೆ ಬರಪ್ಪ. ಕಾಲ್ ಸೀಟು. ಮಾಮ ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಏನಪ್ಪ ಚೇತು? ಒಳ್ಳೆ ಫೇಮಸ್ ಮಾಡ್ಬಿಟ್ಟಿದ್ದೀನಿ ಇನ್ನಂತೂ ನಾನು. ಹಾ ಮತ್ತೆ ಮಾಡ್ತೀನಿ ಬನ್ನಿ, ಒಂದು ವಿಡಿಯೋ ಮಾಡ್ತೀನಿ ನಿಮ್ದೊಂದ್ ಜೊತೆ. ನಿನ್ನ ಆಶೀರ್ವಾದ ಇರ್ಬೇಕಪ್ಪ ನಮ್ಮ ಮೇಲೆ. ಫುಲ್ ಯಾವಾಗಲೂ ಇರುತ್ತೆ. ಸರಿ ಆಂಟಿ ಬಿರಿಯಾನಿ ಕೊಟ್ರು. ಥ್ಯಾಂಕ್ಸ್ ಆಂಟಿ. ನಾವು ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ದೀವಿ. ಹಾ ಸರಿ ಕಣಪ್ಪ, ಆಯ್ತು. ಸರಿ ಬ್ರೋ, ಬನ್ನಿ ಈ ಕಡೆ ಬಂದಾಗ ವಿಡಿಯೋ ಮಾಡ್ತೀನಿ ನಿಮ್ದು. ಸರಿ. ಆಂಟಿ ಬಿರಿಯಾನಿ ತಂದ್ಕೊಟ್ರು ಬ್ರೋ. ಯಾವ್ದಿದು? ಚಿಕನ್ನಾ ಏನಿದು? ನಾಟಿ ಕೋಳಿ ಅಂದ್ರೆ ಚಿಕನ್ ಅಂತಾರೆ, ಏನಂತಾರೆ ಅದಕ್ಕೆ? ನಾಟಿ ಕೋಳಿ ಚಿಕನ್ನೇ ಅಲ್ಲ, ಬಿರಿಯಾನಿ ಬೇರೆ ಬೇರೆ ಮಾಡಿದಾರಲ್ಲ ಅದಕ್ಕೆ.
ಮಮ್ಮಿ ಇದಾಕಣಮ್ಮ ಹಂಗೆ ಹಾಕ್ತಾರೆ ಗೈಸ್ ಇವಾಗ ಬಿಗ್ ಬಾರಿಸ್ಬಿಡೋಣ ಫುಲ್ಲು. ಆಂಟಿ ಮಹೇಶ್ ಫೋನ್ ಹಾಕ್ರು ನೋಡೋಣ. ಆಂಟಿ ಹಂಗೆ ಚಾ ಪೀಸ್ ಕೊಟ್ರು. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು. ತಂದಿದ್ದೀನಿ ಕೊಡ್ತಾವ್ರು, ತಿಂತಾ ಇರ್ಬೇಕು ನಾವು ಅಷ್ಟೇ. ಇವಾಗ ಬೆಳಗ್ಗೆ ಹೊಡ್ಸ್ತಾ ಬಿದ್ದವ್ರೆ. ಈ ಚಿಂಟು ಮಾಡಿರೋದು ಇದು ಬಾನು ಅದಕ್ಕೆ ಕರ್ಮ ಮಾಡೋನಿ. ಅದೇನೇನು ಹಾಕೋನಪ್ಪ ಅವನು ಡಾಬಾ ಥರ ಬೇಕು ನೋಡಿ ಮಾಡೋದು. ಹೌದಾ, ನಮ್ಮ ಬಾನು ಅದೆಲ್ಲ ಮಾಡ್ತಾವ. ಕಂದ ಚಿಕ್ಕ ಪಾಪು ಸೂಪರ್ ಆಗಿದೆ ಆಂಟಿ, ಸೂಪರ್ ಆಗಿದೆ. ಸರಿಯಾದ ಹುಂಜಗಳು, ಹಳೆ ಹುಂಜಗಳು ಎರಡು. ಹೌದಾ, ಮಸ್ತಾಗೈತೆ ಗೈಸ್, ಮಸ್ತಾಗಿ ಮಾಡೋರೆ. ಸೂಪರ್ ಆಗಿದೆ ಆಂಟಿ. ಮೂಳೆ ಇರುತ್ತಾನೆ ಹುಂಜದಲ್ಲಿ, ಅಷ್ಟೊಂದು ಜಾಸ್ತಿ ಇಲ್ಲ. ಐತೆ ಮೂಳೆ ಪೀಸ್ ಆದ್ಬಿಟ್ಟೆ ನಾನು ಒಂದಷ್ಟು ಮಸ್ತಾಗೈತೆ. ನೋಡ್ತೀರಾ ಬಾಯಿ ನಿಮ್ ಬರ್ತೈತಾ, ನೀರ್ ಬರ್ತೈತಾ ಆಂಟಿ? ನೆನ್ನೆ ಅವ್ರು ಕರೀಲಿಲ್ಲ ನಾನು. ನಾನು ಹೇಳಿವಲ್ಲಿ ನಿಮ್ಮ ದಿನ ಬಾ ಅನ್ಬಿಟ್ಟು ನಾಟಕಗಳು ಅನ್ಬಿಟ್ಟೆ. ನಾನಿಲ್ಲಿ ಹೋಗಿದೆ, ಅಲ್ಲೇ ಇದೆ ನಿನ್ನ ಅಪ್ಪ. ಊಟ ಮಾಡ್ಬಿಟ್ಟಿದೆ ಆಲ್ರೆಡಿ. ನಾನು ತಪ್ಪಿಲ್ಲ, ನಾನು ತೋರ್ಸೋದಲ್ಲ. ನಾಷ್ಟ ಮಾಡ್ಬಿಟ್ಟು ಬಾದಾರ ಅಂಗಡಿ ಹೋಗ್ತೀನಿ. ನಮ್ಮ ಬಾದಾರ ಮರ್ಯಾದಲ್ವ, ಅದಕ್ಕೆ ಲೆಟ್ಸ್ ಗೋ. ಗೈಸ್ ಏನಂದ್ರೆ, ಈ ಸ್ಯಾಮ್ಸಂಗ್ ಇರೋ ವರುಣ್ ಆರಾಧ್ಯ, ಶ್ರವಣ್ ಬ್ರೋ ಅವರೆಲ್ಲ ಡೈಲಿ ಕಂಟೆಂಟ್ ಹೆಂಗ್ ಹುಡುಕ್ತಾರಂತೆ ಗೊತ್ತೇ ಆಗಲ್ಲ ಗೈಸ್. ಯಪ್ಪ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಏನೇನು ಕಂಟೆಂಟ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ಥರ ಆಗ್ತಿದೆ. ಮತ್ತು ಮೆಂಟಲಿ ಪ್ರೆಷರ್ ಇರುತ್ತೆ. ವಿಡಿಯೋ ಕಂಟೆಂಟ್ ಮಾಡಬೇಕು ಅಂದರೆ, ಎಡಿಟ್ ಮಾಡಬೇಕು ಅಂದರೆ ಯಪ್ಪ ಮಸ್ತು ತಲೆನೋವು ಬಿಟ್ಟಿದ್ದು ಮಾತ್ರ. ನನಗಂತೂ 4 ವಿಡಿಯೋ ಮಾಡಿದ್ದಕ್ಕೆ ಫುಲ್ ಸುಸ್ತಾಗೋಗಿದ್ದೀನಿ. ಏನ್ರಿ ಚಡ್ಡಿ ಇರ್ಲಿಲ್ಲ ನಿಮ್ಗೆ? ಯಾಕಿರಲಿಲ್ಲ ಚಡ್ಡಿ ಇರ್ಲಿಲ್ವಲ್ಲ? ಹಾಕ್ತಿದ್ದು ಪ್ಯಾಂಟ್, ನಾನು ಚಡ್ಡಿ ಎಲ್ಲ ನಾನು ಪ್ಯಾಂಟ್ ಹಾಕ್ತಿದ್ದೀನಿ ನಾನು. ನೋಡಿ ಗೈಸ್, ಫುಲ್ ಅವಮಾನ ಮಾಡ್ತಾರ ಗೈಸ್. ನಂಗೆ ಸಪೋರ್ಟ್ ಮಾಡಿ ಗೈಸ್. ಕೆಂಗೇರಿ ಜಾಕಿ ಶೋರೂಮ್ ಕರ್ಕೊಂಡು ಒಂದು ಚಿಕ್ಕ ಕಾಚ ಕೊಡ್ಸಿದ್ದ ಇವನಿಗೆ. ಎಷ್ಟು ಮಾತಾಡ್ತೀಯ ನೀನು? ಓರಿ ರೀ ಮನೆಗೆ ಅಷ್ಟೇನೆ ಕೊಡ್ಸ್ಬಿಟ್ಟಿದ್ದಾರೆ ಇವತ್ತು. ನನ್ನಂತ ಇಲ್ಲಿ ಇಷ್ಟ ಇರ್ಲಿಲ್ಲ ಗೈಸ್, ಅಲ್ಲಿ ಕಟ್ಸ್ಬಿಡೋರು. ಬ್ರೋ, ಈಗ ನೀನ್ ಯಾವ್ದು ಬೇಡಪ್ಪ, ನಾವ್ ಏನು ಗಿವ್ ಅವೇ ಕೊಟ್ಟಿಲ್ಲ, ಏನು ಆಫರ್ಸ್ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ನಮ್ಮ ಅಂಗಡಿಗೆ ಬಂದಿರೋ ಕಸ್ಟಮರ್ನ ಕೇಳ್ಬೋಣ. ಈಗ ಏನ್ ಆಫರ್ ಕೊಟ್ಟಿದೀವಿ, ಏನ್ ಎಷ್ಟು ಕಡಿಮೆ ಕೊಟ್ಟಿದೀವಿ, ಆ ರೇಟಿಗೆ ಎಲ್ಲರೂ ಸಿಗುತ್ತಾ ಫೋನ್ಸ್ ಕೇಳ್ಬಿಡೋಣ. ಅಲ್ಲಿ ಓಡ್ತಾರ ಹಾಕ್ಲೇನೋ ಕಡಿಮೆ ರೇಟ್ಗೆ ಹಾಕೊಟ್ಟಿದೀವಿ ನಾ ಫೋನು. ಕಡಿಮೆ ರೇಟ್ ಹಾಕೊಟ್ಟಿದ್ದೀವಲ್ವಾ? ಎಷ್ಟು ಆಫರ್ಸ್ ಕೊಟ್ಟಿದ್ದೀವಿ? ಬೇಜಾನ್ ಕೊಟ್ಟವ್ರೆ, ಬಟ್ ಅವ್ರು ತಗೊಂಡಿಲ್ಲ ತಾನೆ. ತುಂಬಾ ಜನ ಕೊಡ್ಸೋಣ ಕಸ್ಟಮರ್ ನಮ್ಗೆ. ಮಗ ಫೋನ್ ಕೊಟ್ಟಿದ್ದೀನಿ ನಿನಗೆ, ಎಷ್ಟು ಉಪಯೋಗ ಆಯ್ತು ನಿನಗೆ? ಎಷ್ಟು ಕಡಿಮೆ ಕೊಟ್ಟಿದ್ದೀನಿ ಹೇಳಿ ನಾನು? ಆ ರೇಟಿಗೆ ಸಿಗ್ತಾರ ನಮ್ನವ್ರು ಎಲ್ಲರೂ. 2,000 ಕಮ್ಮಿ ಕೊಡಿ ಇವಾಗ. 2,000 ಪರವಾಗಿಲ್ಲ, ಸಾಕು. ಅದ್ರಲ್ಲೇ ಬಿಡಿ. ನಾವು ಕೈಲಿಂದ ಕಾಸು ಕೊಡಿಲ್ಲ ಅಂದ್ರೂ ಪರವಾಗಿಲ್ಲ, ಬರೋ ಕಸ್ಟಮರ್ಗೆ 100 ರೂಪಾಯಿ ಇರೋದು 50 ರೂಪಾಯಿ ಕೊಟ್ಟು ಕಳಿಸ್ತೀವಿ. ಗೈಸ್ ಸುಳ್ಳು ಗೈಸ್, ಸುಳ್ಳು ಗೈಸ್, ನಂಬಡಿ ಗೈಸ್. ನೀನೆಲ್ಲ ಕಡೆ ಹೇಳೋದು, ಕಸ್ಟಮರ್ಸ್ ಹೇಳ್ಬೇಕು ಗೈಸ್. ಇಲ್ಲ, ನಾನು ಕಸ್ಟಮರೇ, ಅವ್ರಿಗಿಂತ ಜಾಸ್ತಿ ನಾನಿರೋದಿಲ್ಲಿ, ಅವ್ರಿಗಿಂತ ಜಾಸ್ತಿ ನಾನಿರೋದು. ಸುದರ್ಶನ್ ಹೇಳಪ್ಪ, ನೀನೇನೆ ಕಡಿಮೆ ರೇಟ್ ಕೊಟ್ಟಿಲ್ಲ ಫೋನ್ಸ್. ಒಳ್ಳೆ ಆಫರ್ಸ್ ಬಿಟ್ಟಿಲ್ವಾ? ನನ್ನ ಆಫರ್ ಬಿಟ್ಟಾಗ ಲಕ್ಷ ಐಟಮ್ ತಂದು ಡೈಲಿ ಲಕ್ಷ ಐಟಮ್ ಸೇಲ್ ಮಾಡ್ತಾ ಇದ್ದು. ಲಕ್ಷಾಂತರ ರೂಪಾಯಿ ಐಟಮ್. ನಾನು ಕೋಟಿ ಸಂಪಾದನೆ ಮಾಡ್ತಿದ್ದೆ. ಮಗನೇ ಸುಮ್ನೆ ಇದೊಂದು ಫೋನ್ ಕೊಟ್ಟಿದ್ದ, ಏನೋ ಇಶ್ಯೂ ಇತ್ತು, ಹಣ ಬಂದ, ಹಣ ಪ್ರಾಬ್ಲಮ್ ಐತೆ ಅಂದ. ರಿಟರ್ನ್ ಕೊಡ್ಲಿವೇನೋ ಫೋನು? ತೋರ್ಸೋ ಹಂಗೆ. ರಿಟರ್ನ್ ಕೊಡಿ. ಅಲ್ಲೇ ರಿಪ್ಲೇಸ್ ಮಾಡಿ ಅಲ್ಲೇ ಕೊಟ್ಬಿಟ್ಟೆ. ಇದು ಕಂಡ್ರಿ ರೀ ನಮ್ ದೇಶ. ಸರಿ ಬ್ರೋ, ಸ್ವಲ್ಪ ಜಾಸ್ತಿ ಶೂಟ್ ಆಗ್ತಾ ಇರ್ತಾರೆ ಹೊಂಟಾಗಿ. ಗೈಸ್ ಏನಂದ್ರೆ, ನಮ್ಮ ಮಾತು ಟೆಲಿಕಾಮ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀವಿ ನಾವು. ಅವ್ರಿಗಿಂತ ಫಾಲೋವರ್ಸ್ ನಮಗ್ ಬರ್ಬೇಕು. ನಾವ್ ಇನ್ನ ಎಷ್ಟು ಗಿವ್ ಅವೇ ಕೊಡ್ತೀವಿ, ಇನ್ನ ಬೇಕಾದಷ್ಟು ಗಿವ್ ಅವೇ ನಮ್ ಮರ್ತೋಗ್ಬಿಡ್ತಾ ಮಾತಾಡೋದೇ. ಗೈಸ್ ಏನಂದ್ರೆ, ಇವ್ರು ನನ್ಗಿಂತ ಫಾಲೋವರ್ಸ್ನ ಇವ್ರು ಮಾಡಲ್ಲ. ನಾನು ಚಾಲೆಂಜ್ ಗಟ್ಟಿ ಹೇಳ್ತಾ ಇದ್ದೀನಿ. ಮಾಡ್ತೀರಾ? ನಮ್ಮ ಮಾತು ಟೆಲಿಕಾಮ್ ಫಾಲೋವರ್ಸು ಆಗಲ್ಲ, ಮಾತು ಟೆಲಿಕಾಮ್ ವ್ಯೂವರ್ಸು ಆಗಲ್ಲ, ನಮ್ಮ ಕಸ್ಟಮರ್ಸು ಆಗಲ್ಲ, ಎಲ್ಲರೂ ನಮ್ಮ ಐಡಿಗೆ ಫಾಲೋ ಹೊಡೀರಿ. ಆಗಲ್ಲ. ಬ್ರೋ ಒಂದು ಸಾಂಗ್ ಹೇಳಿ ಬ್ರೋ, ನನಗೋಸ್ಕರ. ನನಗೋಸ್ಕರ. ಮತ್ತೆ ನಮ್ಮ ಒಳ್ಳೊಳ್ಳೆ ಫೋನ್ ಸಿಗ್ತವೆ, ಸೆಕೆಂಡ್ಸು ತಗೊಳ್ಳಿ, ಒಳ್ಳೆ ಆಫರ್. ಬ್ರೋ ಏನು ಗೊತ್ತಾ, ನನಗೋಸ್ಕರ ಒಂದು ಸಾಂಗ್ ಹೇಳ್ತೀಯಾ? ಹೇಳ್ತೀನಿ. ನಿಂಗೆ ಯಾವುದು ಫೇವ್ರೇಟ್ ಸಾಂಗು? ಫೇವ್ರೇಟ್ ಸಾಂಗ್ ಯಾವುದು ಐತೆ? ಯಾವುದು ಆಡಿದ್ರೆ ಫಾಲೋ ಹೇಳಿ ಬ್ರೋ. ಆಯ್ತು, ಬರೋರು ಹೊಂಟೈತಾರೆ ಸರ್. ಹೇಳಿ ಹೇಳಿ ಬ್ರೋ, ಹೇಳು ಪರವಾಗಿಲ್ಲ. ಯಾವುದು ಫೇವ್ರೇಟ್ ಸಾಂಗ್ ಇದು? ನರಸಿಂಹ ಬಳ್ಳಾಪುರ. ಹೇಳು ಸಾಂಗ್ ಹೇಳು, ಸ್ವಲ್ಪ ಒಂದು 2 ಲೈನ್. ನಿನ್ನ ಮೇಲೆ ಕಣ್ಣು
ಅದ್ ನೋಡಿದ್ಯಾ ಹೇಳಿ ಹೇಳಿ ಬ್ರೋ. ನಮ್ ಸೋಮಣ್ಣ ಕಲ್ಸಿರೋ ಹಾಡೋದು ಹೇಳಾಯ್ತು ಸಾಂಗ್ ಹೇಳೋದು ಹೇಳೇನು ಕತ್ಲಾಯ್ತು ಬ್ರೋ ಗೈಸ್ ಫುಲ್ ಸಾಂಗ್ ಹೇಳಿದ್ರೆ ಅದಕ್ಕೆ ಕತ್ಲಾಯ್ತು ಅಂತ ಹೇಳ್ತಾರೆ ಅಷ್ಟೇ. ನನಗೆ ಯಾವ್ದು ಗೊತ್ತಾ ಫೇವ್ರೇಟ್ ಸಾಂಗು? ಅದೇ ಒಂದೇ ಒಂದು ಅದಲ್ಲ ಗೈಸ್ ನನ್ಗೆ ಅದು ಗೊತ್ತಾ ಫೇವ್ರೇಟ್ ಸಾಂಗು? ಒಂದೇ ಒಂದು ಆಸೆ ನಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಬೇಕು. ಫೇವ್ರೇಟ್ ಸಾಂಗ್. ಪರವಾಗಿಲ್ಲ ಬ್ರೋ, ನಮ್ಮ ಅಪ್ಪನೇ ಮನೆ ಕಟ್ಟವ್ರೆ, ನಾನು ಅರಮನೆ ಕಟ್ಟಲ್ವಾ? ಇವಾಗ ನಾವು ಹೋಗ್ತಿರೋದೆ ಟಾಟಾ ನೆಕ್ಸಾನ್ ಅಲ್ಲಿ ಟೆಸ್ಟ್ ಡ್ರೈವ್ ನೋಡಕ್ ಹೋಗ್ತಾ ಇದೀವಿ. ಅವ್ರದೇ ಕಾರು ತಗೊಳಕಲ್ಲ, ಸುಮ್ಮನೆ ನೋಡಕ್ ಹೋಗ್ತಾ ಇದೀವಿ. ನಾವು ಟಾಟಾ ಸಿಯರ್ ಆಗಿ ಹಾಕಿದೀವಿ, ಬಟ್ ಒಳಗಡೆ ಫ್ಯೂಚರ್ಸ್ ಹೆಂಗೈತಿಂದ ನೋಡಕ್ ಹೋಗ್ತಾ ಇದೀವಿ. ನಾನು ಮತ್ತೆ ನಮ್ಮ ಬ್ರದರು. ಹೊಸ ಗಾಡಿ ಟಾಟಾ ನೆಕ್ಸಾನು, ಒಳಗಡೆ ಫ್ಯೂಚರ್ ಹೆಂಗಿರುತ್ತೆ ಅಂತ ನೋಡಕ್ ಹೋಗ್ತಾ ಇದೀವಿ ಅಷ್ಟೇ. ಬ್ರೋ ಆನ್ ಮಾಡಿ ಬ್ರೋ, ಟಕ್ ಟಕ್ ಅಂತ ಓಪನ್ ಆಯ್ತು ಡೋರು. ಒಳಗಡೆ ಮಸ್ತಾಗೈತಪ್ಪ. ಮಲ್ಲಿಗೆ ಕಣಪ್ಪ, ಹೊಸ ಗಾಡಿ, ಕಂಡೋರ್ ಗಾಡಿ. ಕಂಡೋರ್ ಗಾಡಿ ಆದ್ರೆ ಮೆಲ್ಲ ಹೊಡಿಬೇಕು ಡೋರ್ಗಳನ್ನ. ಕಂಡೋರ್ ಗಾಡಿ ಅದಕ್ಕೆ ಜ್ವರ. ಇದು ಟಾಟಾ ಲಾರಿ ಅನ್ಕೊಂಡ್ಬಿಟ್ಟಿದ್ಯೇನೋ. ಟಾಟಾಪ್ಪ ಗಟ್ಟಿ ಇರುತ್ತೆ ಟಾಟಾ. ಮಸ್ತಾಗೈತಲ್ಲ ಒಳಗಡೆ ಫೀಲಿಂಗು. ಇದು ಸ್ವಲ್ಪ ಚಿಕ್ಕ ಐತೆ ಅಷ್ಟೇ. ಗಾಡಿ ಮಾತ್ರ ಸೂಪರ್ AC full. ಟಾಟಾ ಹಂಗೆ ಹಿಂಗೆ ಅಂತ ಇರ್ತಾರೆ. ಚೆನ್ನಾಗೈತೆ ನೋಡಿ. ಡೀಸೆಲ್ ಹೆಂಗ್ ಕೊಟ್ಟವ್ರು ನೋಡಿ ಗೈಸ್, ಹೆಂಗೆ ಕೊಟ್ಟವ್ರು ಇದೆಲ್ಲ. ಪೆಟ್ರೋಲ್ ಡೀಸೆಲ್ ಗೊತ್ತಿಲ್ಲ, ಯಾವ್ದಾರು ನಮ್ಗೇನು ಗಾಡಿ ಆನ್ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ. ಹೌದಾ? ಹಾ ಪಕ್ಕ ನೋಡೋಣ, ಆನ್ ಮಾಡಿ ನೋಡೋಣ. ಫಿಕ್ಸ್. ಅಲ್ಲಿ ಆಸ್ಪಿಟಿ ಮೇಲೆ ಕಾರ್ ಮುಂದೆ ಐತೆ. ಕಾರ್ ನಾನು ನೆನ್ನೆ ಮನೆಯಿಂದ ನಿಂತರ ಹೊಸ ಡ್ರೈವರ್. ಗೈಸ್ ಮಸ್ತಾಗೈತೆ. ಟಾಟಾ ಅಲ್ವಾ ಇದು? ಟಾಟಾ ಅದು ಯಾವ್ದಿದು? ಯಾವ್ದು ಕಾರು? ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್. ಟಾಟಾ ಸಿಯರಾ, ಟಾಟಾ ನೆಕ್ಸಾನ್. ನಾವು ಟಾಟಾ ಸಿಯರಾ ಪ್ಲಾನ್ ಹಾಕಿದೀವಿ, ನೋಡೋಣ. ಚೆನ್ನಾಗೈತೆ ಲುಕ್ ಆಗೋ ಅಲ್ಲಿ, ಏನ್ ಕಾರ ಅಲ್ಲಿ ಸೂಪರ್ ಆಗೈತೆ. ಯಾವುದು ಬ್ರೋ, ಪೆಟ್ರೋಲ್ ಡೀಸೆಲಾ? ಪೆಟ್ರೋಲಾ? ರಿವರ್ಸ್ ಹೋಗು ನೋಡೋಣ. ಮಾದಪ್ಪನ್ ಸಾಂಗ್ ಬಂದೈತೆ, ನಮ್ಮ ಮುದ್ದು ಮಾದಪ್ಪಂದು. ಮಾತಾಡ್ಬಾರ್ದು. ಇದು ಕ್ಲಿಪ್ ಹಾಕಿ ಎತ್ಕೊಬೇಕಪ್ಪ. ಹಿಂದೆ ಕ್ಯಾಮ್ರಾ ನೋಡಿ ಗೈಸ್, ಹಿಂಗೆ ಎಲ್ಲ ಕ್ಯಾಮ್ರಾ ಎಲ್ಲ ಇದಾಗುತ್ತೆ. ಫುಲ್ಲು ಸಾಫ್ಟ್ ಚೇತು. ಹೌದಾ? ಮಸ್ತಾಗಿದಲ್ವಾ? ಫುಲ್ಲು ಸಾಫ್ಟು. ಬ್ರೇಕ್ ಹೊಡೆದ್ರೆ ಹಂಗೆ ಸಟ್ ಅಂತ ಹಿಡ್ಕೊಂಡ್ಬಿಡ್ತಾ. ಟಾಟಾ ಅಂದ್ರೆ ಅದೇ ಬ್ರ್ಯಾಂಡ್ ಅಮ್ಮ, ಟಾಟಾ ಸಾಫ್ಟಪ್ಪ. ಗೈಸ್ ಯಾವುದೇ ಕಾರ್ ತಗೋತಿರ್ಬೇಕಾದ್ರೆ ಯೋಚನೆ ಮಾಡಿ, ಯಾಕಂದ್ರೆ ನಮಗೆ ಮುಂದಕ್ಕೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಸೇಫ್ಟಿ ಇಂಪಾರ್ಟೆಂಟು. ಇಟ್ಸ್ ನಾಟ್ ಪೆಟ್ರೋಲ್ ಬ್ರೋ, ಡೀಸೆಲ್ಲಾ? ಡೀಸೆಲ್. ಸೀಟ್ ಬೆಲ್ಟ್ ಹಾಕಿಲ್ಲ ನೋಡಿ, ಬಡ್ಕೋತೈತೆ ಆಟೋಮೆಟಿಕ್. ಗೈಸ್ ನೋಡಿ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ಬಿಟ್ಟು ಬಡ್ಕೊಂತೈತೆ. ಅದಕ್ಕೋಸ್ಕರ ನಾವು ಸೀಟ್ ಬೆಲ್ಟ್ ಹಾಕೊಂಡ್ ಬಿಡ್ತೀವಿ. ಎಲ್ಲೂ ಹೋಗ್ತಿಲ್ಲ, ಸ್ವಲ್ಪ ದೂರ ಅಷ್ಟೇ ಹೋಗ್ತಿರೋದು. ಬಟ್ ಅಲ್ಲಿ ಪೊಲೀಸರು ಹೆಲ್ಮೆಟ್ ಹಾಕ್ತಿದ್ದೀನಿ ಅಷ್ಟೇ. ಇಷ್ಟೇ ಹಾಕೊಂಡ್ರೆ ಸೇಫ್ಟಿ. ಹೋಗಿ ಗುದ್ರು ಏನಾಗಲ್ಲ. ಅಪ್ಪ AC ಮಸ್ತಾಗಿ ಬರ್ತೈತೆ ಗೈಸ್. ಅಪ್ಪ ಮಸ್ತಾಗಿದೆಯಲ್ಲ ಬ್ರಾ? ಸಾಕು ಫ್ಯಾಮಿಲಿಗೆ 4 ಜನ ಮನೇಲಿದ್ರೆ ಆಮೇಲೆ ಟಾಟಾ ನೆಕ್ಸಾನ್ ತಗೋಬಿಡಿ. ಮಸ್ತಾಗೈತೆ. 14 ಲಕ್ಷ ಅಂತೆ, ಮಸ್ತಾಗೈತೆ. ಅವ್ರನ್ನೇ ಕೇಳೋಣ. ಅದಕ್ಕೆ ಸೌಂಡ್ ಗೊತ್ತಾಗ್ತಾ ಇಲ್ಲ. ನಮ್ಮ ಇನೋವಾದಲ್ಲೆಲ್ಲ ಅಂದ್ರೆ ಬಂದ್ಬಿಡುತ್ತೆ ಇಂಜಿನೇ, ಅವಾಗ ಗೊತ್ತಾಗ್ಬಿಡುತ್ತೆ. ಇದು ಏನು ಸೆಂಟಾಗಿ ಹೋಗ್ತಿದೆ ಸ್ಮೂತ್ ಆಗಿ. ಬೇರೆ ಗಾಡಿ ಗುಡು ಅಂತ ಇರುತ್ತೆ. ನಾನು ಇನೋವಾದಲ್ಲ ಹೆಂಗೆ ಅಂದ್ರೆ ಕೃಷ್ಣದಲ್ಲಿ ನೀನ್ ಆನ್ ಮಾಡ್ತಿದ್ದಂಗೆನೆ ಆ ಗೇರ್ ರಾಡ್ ಹಿಂಗ್ ನಿಂದುತ್ತಲ್ಲ, ಆ ಮ್ಯಾನಿ ಇದೇನೆ ಮಜಾನೇ ಬೇರೆ. ಮಸ್ತಾಗೈತೆ. ಸಾಕು ಫ್ಯಾಮಿಲಿ ಬ್ರೋ, ಎಲ್ಲಾರ ಹೊರಗಡೆ ಹೋಗಿ ಟ್ರಿಪ್ ಹೋಗಕ್ಕೆ ಮಸ್ತಾಗೈತೆ. ಗೊತ್ತಾಗುತ್ತೆ ಮಸ್ತಾಗೈತೆ ಇದು ಅಂತ. ಇವತ್ತು ನಮ್ಮ ಬ್ರಾಹ್ಮಣದಲ್ಲಿ ಟಾಟಾ ನೆಕ್ಸಾನ್ ತಗೊಂಡು ಒಂದು ರೌಂಡ್ ಹಾಕಿ ಬರಕ್ ಹೋಗ್ತಿದೀವಿ. ಇದು ನನ್ನ ಗಾಡಿ, ನಮ್ದಲ್ಲ ಗಾಡಿ, ಬೇರೆಯವ್ರದ್ದು. ಆದ್ರೂ ಸುಮ್ಮನೆ ಇಸ್ಕೊಂಡು ಹೋಗ್ತಾ ಇದೀವಿ ನೋಡಕ್ಕೆ ಹೆಂಗೈತೆ ಅಂದ್ಬಿಟ್ಟು. ಮಸ್ತಾಗೈತೆ. ಒಳಗಡೆ ಫ್ಯೂಚರ್ಸ್ ಆಗ್ಲಿ ಏನಾದ್ರು ಒಳ್ಳೆ ಪಿಕಪ್ ಇಟ್ಟವನೇ. ಹೆಂಗೋಯ್ತೆ ನೋಡಿ, ನುಗ್ಗುತ್ತೆ ಮಸ್ತಾಗಿ ಹೋಗುತ್ತೆ ಗೈಸ್. ಡೀಸೆಲ್ ಡೀಸೆಲ್ ಈ ಪಿಕಪ್ ಐತೆ ಅಂತ ಹೇಳಿದ್ರೆ ಡೀಸೆಲ್ 100% ಡೀಸೆಲ್. ಅಪ್ಪ ಕನ್ಬರ್ ಸರ್ಕಲ್ಗೆ ಹೋಗೋಣ. ಹೋಗೋಣ. ಅಣ್ಣ ಎಲ್ಲ ಇರ್ತಾರೆ, ಟ್ರೈನ್ ಬಂದಿದೀವಿ ಗೈಸ್. ಅದಕ್ಕೆ ನೋಡ್ಕೊಬರಕ್ಕಷ್ಟೇ ಹೋಗ್ತಾ ಇರೋದು. ಈ ತರ ಪಿಕಪ್ ಬರ್ಬೇಕು ಅಂದ್ರೆ ಡೀಸೆಲ್ ಗಾಡಿಲೇ. ಅಪ್ಪ ಕೈನೂ ಹೋಗ್ಬಿಡುತ್ತೆ ಗೈಸ್. ಲಾಕ್ಸ್ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ವರುಣ ಆರಾಧ್ಯ ಆಗ್ಬೋದು,
ಶ್ರವಣ್ ಆಗ್ಬೋದು, ಸ್ಯಾಮ್ ಸಮೀರ್ ಆಗ್ಬೋದು. ನನ್ನ ಕೈ ನೋವು ಮುಡ್ದಿಲ್ಲಿ ಫುಲ್ಲು ನೋವು ಮುಟ್ಟಿದೆ. ಹಿಂಗೆ ಹಿಡ್ಕೊಂಡು ಅವ್ರು ಯಾವಾಗಲೂ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾರೆ. ಅದು ಹೆಂಗೆ ಹಿಡ್ಕೊಳ್ತಾರೋ ಗೊತ್ತಿಲ್ಲ. ತುಂಬ ರಿಸ್ಕ್ ಅಲ್ಲ ಒಬ್ರ ಯೂಟ್ಯೂಬಲ್ಲಿ ಜರ್ನಿ ಮಾಡಬೇಕು ಅಂದರೆ. ರಿಸ್ಕ್ ಇದ್ರೆ ಮುಂದೆ ರಿಚ್ ಆಗ್ಬೋದು. ಯಾರು ಬೇಕಾದ್ರೆ ಹೇಳ್ಬೋದು ಹಂಗೆ ಬಂದ್ಬಿಡುತ್ತೆ ಹಿಂಗೆ ಆಗ್ಬಿಡುತ್ತೆ. ಅವತ್ತು ದಿನ ವಿಡಿಯೋ ಮಾಡೋದಾಗ್ಲಿ ತಿಂಗ್ಳಿಗೆ 5 ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ. ಅದಂತೂ ತುಂಬ ಕಷ್ಟ. ನಂಗೆ ಗೊತ್ತಾಗ್ತಿದೆ. 4 ಡೇಸಿಂದ ಬರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನಂಗೆ ಗೊತ್ತಾಗ್ತಿದೆ ಇವಾಗ ಏನು ಫೀಲಿಂಗು, ಏನೇನು ಆಗ್ಬೋದು. ಮೆಂಟಲಿ ಫುಲ್ಲು ಸ್ಟ್ರಾಂಗ್ ಆಗಿರಬೇಕು. ಮಾಡ್ತಾ ಇದೀವಿ ಅಂದರೆ ಎಡಿಟ್ ಆಗ್ಬೋದು, ಏನಾರು ಆಗ್ಬೋದು. ಏನು ಚೇದು ಒಳ್ಳೆ ಬಿಗ ಬಿಟ್ಟವಪ್ಪ ಟಾಟಾ. ಮಸ್ತಾಗಿದೆ ಟಾಟಾ. ಅದು ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾಗಿಲ್ಲ ನನಗೆ ಅಂದರೆ ಗೊತ್ತಾಗಲ್ಲ ಸೌಂಡು. ಹೊಸ ಗಾಡಿ ಅಲ್ವಾ, ಆಲ್ಮೋಸ್ಟ್ ಸೌಂಡೇ ಗೊತ್ತಾಗಲ್ಲ. ಹೊರಗಡೆ ಸೌಂಡು ಒಳಗಡೆ ಕೇಳಿಸಲ್ಲ. ನಂಬರ್ 1 ಟಾಟಾ ನೆಕ್ಸಾನು. ಇಂಡಿಯಾದಲ್ಲೇ ಜಾಸ್ತಿ ಸೇಲ್ ಆಗಿರೋದ್ರಿಂದ ಟಾಟಾ ನೆಕ್ಸಾನು. ಒಳ್ಳೆ ಪಿಕ ಬಿಟ್ಟವ್ರೆ ಗೈಸ್. ಕೈ ನೋವು ಮುಡಿದೆ ಗೈಸ್ ನಿಜ. ಅದಕ್ಕೆ ನೋಡಿ ಹೆಂಗೆ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಫುಲ್ಲು ಕೈ ನೋವು ಮುಡಿದೆ. ಫೋನ್ ಬೇರೆ ಬರ್ದೈತೆ, ವಿಡಿಯೋ ಮಾಡ್ತಾ ಇದ್ದೀನಿ ಎತ್ತುತ್ತಿಲ್ಲ. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದಾದ್ಮೇಲೆ ಎಷ್ಟೋ ಜನ ಹೇಳ್ತಾರೆ ಏನು ಮಾಡ್ತೀಯ ಯೂಟ್ಯೂಬು, ಸುಮ್ಮನೆ ವೇಸ್ಟು, ಟೈಮ್ ವೇಸ್ಟು, ಬೇರೆ ಕೆಲಸ ಮಾಡು ಅದು ಇದು ಅಂತ. ಯೂಟ್ಯೂಬಲ್ಲಿ ಒಂದ್ಸಲ ಮಾನಿಟೈಸೇಷನ್ ಆದರೆ, ಅರ್ನಿಂಗ್ಸ್ ಮಾಡಿದ್ರೆ ಇನ್ನು ಯೂಟ್ಯೂಬ್ನ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ಯಾರು. ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಅಷ್ಟು ಲಕ್ಷಾಂತರ ರೂಪಾಯಿ ದುಡಿಬೋದು ಅದರಲ್ಲಿ. ಈಗ ಗೌರ್ಮೆಂಟ್ ಜಾಬೇ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಅಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಮುಂದೆ ಯಾವ್ದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಸಂಪಾದನೆ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಗೆ ಬನ್ನಿ ಒಂದು ಸಲ ರುಚಿ ನೋಡಾದ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಹಿಂದೆ ಕಾಲಿಕ್ಕಲ್ಲ. ಎಷ್ಟೇ ರಿಸ್ಕ್ ಆಗಿರ್ಬೋದು, ರಿಸ್ಕ್ ಇದ್ರೇ ಮುಂದೆ ರಿಚ್ ಆಗೋದು. ಅಲ್ಲ ಬ್ರೋ, ರಿಸ್ಕ್ ತಗೊಂಡ್ರೆ ಮುಂದೆ ರಿಚ್ಚು, ರಿಸ್ಕ್ ಇದ್ರೆ ರಸ್ಕು. ಹಾಂ, ಇಲ್ಲ ಅಂದರೆ ಏನೂ ಇರಲ್ಲ. ಬಿಟ್ಟಾಕಿ ಅವ್ನ ಅಮ್ಮನ ಹಿಂದೆ ಹುಡುಗಿರಿಂದ ಹೋಗೋದು ಬಿಟ್ಟಾಕಿ ಅವ್ನ ಅಮ್ಮನ ಬ್ಯಾಡ್ ಬಿಟ್ಟಾಕ್ಬಿಡಬೇಕು. ನಾನು ಲವ್ ಮಾಡ್ತಿದ್ದೆ, ಅಮ್ಮನ ಬಿಟ್ಟು ಹೊಂಡೋದು ಬಿಡು, ತಲೆನೇ ಕೆಡ್ಸ್ಕೊಬಾರ್ದು. ಅವ್ರ ಫ್ಯಾಮಿಲಿಗೋಸ್ಕರ ಬಿಟ್ಟೋದ್ದು ಬಿಟ್ಟಾಕಿ ನಾನು ಬಿಟ್ಬಿಡೆ. ಅವ್ನ ಅಮ್ಮನ ಆದರೂ ಸ್ವಲ್ಪ ಮನಸ್ಸಲ್ಲಿದ್ದಾಳೆ, ಸ್ವಲ್ಪ ನೋವಾಗುತ್ತೆ, ತಮಗೂ ಕಣ್ಣ ನೀರು ಬರುತ್ತೆ. ಆಮೇಲೆ ನಮ್ಮ ಸಿಸ್ಟರ್ ಕೇಳ್ತಿದ್ರು, ಡೌನ್ ನನ್ನ ಮಗ ಡೌನ್ ಮಾಡ್ತಾವನೆ. ಇಲ್ಲ ಗೈಸ್, ನಮ್ಮ ಸಿಸ್ಟರ್ ಕೇಳ್ತಿದ್ರು ಮನೆ ದಿನ, ಯಾರದು ಹುಡುಗಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದ್ದೀರಾ ಅಂತ. ಸಿಸ್ಟರ್ ಯಾರು ಇಲ್ಲ, ಸುಮ್ಮನೆ ಹಾಕಿರೋದಷ್ಟೇ. ನನ್ನ ತಮ್ಮನೇ ಕೇಳ್ತಾರೆ, ನಮ್ಮ ಅಜ್ಜನೂ ಕೇಳಿದ್ರು ಯಾರು ಹುಡುಗಿ ಅಂತ. ಅವ ಸುಮ್ಮನೆ ಹಾಕಿರೋದಷ್ಟೇ, ತಲೆ ಕೆಡ್ಸ್ಕೊಬೇಡ. ನಾನು ಲವ್ ಮಾಡ್ತಿಲ್ಲ, ಸಿಂಗಲ್. ಅದೆಲ್ಲ ಬಿಟ್ಟಾಕು. ಹಾಂ, ಈಗ ನಾವು ಮಾಡ್ತಾ ಇರೋದೇನು, ನೀನು ಹೇಳ್ತಾ ಇರೋದೇನು? ನಾವು ಕಾರು ನೀನು ಆರೇ ಬರ್ದಂತರ ಕೇಳೋದೊಂದು ಮಾಡೋದೊಂದು ಮಾಡ್ಬೇಡ ಕಣೋ. ಬುದ್ಧ ಗಾಡಿ ಬಗ್ಗೆ ನೋಡೋಕ್ಕಿಂತ ಬಂದ್ವಿ. ಗಾಡಿ ಬಗ್ಗೆ ಒಳಗಡೆ ಫೀಲ್ ಗಾಡಿ ಫೀಲ್ ಚೆನ್ನಾಗೈತೆ ನೋಡಿ ಗೈಸ್. ಪಚ್ಕ ಅನ್ನುತ್ತೆ, ಮಸ್ತಾಗೈತೆ. ನೀನು ಆರ್ಯವರ್ಧನ್ ಗುರುಜಿ ಆಗ್ಬೇಕಾಗಿತ್ತು. ಆರ್ಯವರ್ಧನ್ ಗುರುಜಿ ಅವ್ರು ಬಿಗ್ ಬಾಸ್ ಅಲ್ಲಿ ಶೂಟ್ ಮಾಡಿ ಬೆಳೆದ್ಬಿಟ್ರು. ಇವಾಗ ನಾವು ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ರಿಯಾಲಿಟಿ ಹೇಳ್ಬೇಕು, ನಮ್ಮ ಲೈಫಲ್ಲಿ ಏನು ನಡೀತಿದೆ ಅದು ಹೇಳ್ಬೇಕು. ನಿಜ, ನಾನು ಒಂದು ಹುಡುಗಿ ಲವ್ ಮಾಡ್ತೀವಿ ಬಿಟ್ಟು ಒಂದು ಅವಳೇ ಪ್ರಾಣ ಅಂದ್ಕೊಂಡೆ, ಎಲ್ಲ ಅಂದ್ಕೊಂಡೆ, ಬಿಟ್ಟೊಂಡೋದ್ಲು ಗೈಸ್. ಕಣ್ಣಲ್ಲಿ ನೀರು ಬರುತ್ತೆ ಗೈಸ್, ನೈಟಲ್ಲಿ ನಿದ್ದೆ ಬರಲ್ಲ. ಕಾರ್ ಮಸ್ತಾಗೈತೆ. ಎಂಡು ಅಷ್ಟೇ, ಲೆಟ್ಸ್ಕೋ ಹೊರಗಡೆ ಹೋಗೋಣ ಗೈಸ್. ಗಾಡಿ ಮತ್ತು ಮಸ್ತಾಗೈತೆ. ಇಂಡಿಯಾದಲ್ಲೇ ನಂಬರ್ 1 ಸೇಲ್ ಆಗಿರೋದು ಟಾಟಾ ನೆಕ್ಸಾನು. ಅದು ಡೀಸೆಲ್ ಪೆಟ್ರೋಲ್ ಗೊತ್ತಾಗಿಲ್ಲ, ಅವ್ರನ್ನೇ ಕೇಳೋಣ ಬನ್ನಿ. ಇಲ್ಲ ಡೀಸೆಲ್ ಅದು ಅಣ್ಣೆಲ್ಲೋದ್ರು ಅವರು ಓನರ್. ಅವ್ರನ್ನ ಕೇಳ, ಪವರ್ ಬರಲ್ಲ. ಪವರ್ ಇಲ್ಲ. ಮಸ್ತಾಗೈತಪ್ಪ ಒಳಗಡೆ. ಒಳ್ಳೆ ನಂಬರ್ 1 ಇಂಡಿಯಾದಲ್ಲೇ. ನಾನು ಟಾಟಾ ನೆಕ್ಸಾನ್ ಗಾಡಿ ಆನ್ ಮಾಡ್ಬಿಟ್ಟು ಮೂವ್ ಮಾಡ್ತಿದ್ದೆ. ಫ್ಯಾಮಿಲಿ 4 ಜನ ಇದ್ರೆ ಸಾಕು, 4 ಜನ ಎಲ್ಲಾರು ಹೋಗ್ಬೋದು. ಗಾಡಿ ಮರ ಸಕದಾಯ್ತಪ್ಪ, ಪಿಕಪ್ ಎಲ್ಲ. ಎಲ್ಲಾರು ಟ್ರಿಪ್ಗೆ ಹೆಂಗ ಹೋಗಿ ಹಂಗೈತೆ. 5 ಸ್ಟಾರ್ ರೇಟಿಂಗ್ ಐತೆ. ಮಸ್ತಾಗೈತೆ. ನಾನೇ ಫಿದಾ ಆಗೋದೆ. ನಾನು ಸ್ಟಾರ್ಟಿಂಗ್ ಆನ್ ಮಾಡಿದಾಗ ಪೆಟ್ರೋಲ್ ಅನ್ಕೊಂಡ್ಬಿಟ್ಟಿದ್ದೆ, ಸೌಂಡೇ ಕೇಳಿಸ್ತಾ ಇರ್ಲಿಲ್ಲ ಹಿಂದಿಂದು. ಆಮೇಲೆ ಮೂವ್ ಮಾಡ್ಬೇಕಾದ್ರೆ ಗುಂಗ್ ಅಂತಲ್ಲ ಗೊತ್ತಾಯ್ತಾ. ಅಣ್ಣ ಬಂದ್ರು, ಅವ್ರನ್ನ ಕೇಳೋಣ. ಅಣ್ಣ ಬನ್ನಿ. ಆಯ್ತು ಬನ್ನಿ, ಏನಿಲ್ಲ ತೊಳಿ ಗಾಡಿ. ಅಣ್ಣ ಅದು ಪೆಟ್ರೋಲ್ ಡೀಸೆಲ್ ಹಂಗೆ ಡೀಸೆಲ್ ಅಂತ ನಾ ಪೆಟ್ರೋಲ್ ಅನ್ಕೊಂಡೆ. ಅವ್ರು ಡೀಸೆಲ್ ಪವರ್ ಬರಲ್ಲ. ರಾನೇಸು ಪೆಟ್ರೋಲ್ ಬರಲ್ಲ. ಪೆಟ್ರೋಲ್ ಬರೋ ಮತ್ತೆ ಡೀಸೆಲ್ ಮಾತ್ರ ಸುಮ್ಮನೆ ಹೋಗುದಂತೆ. ಅಣ್ಣ ಹೇಳಿದ್ರು. ನಮ್ಗೆ ಸ್ವಲ್ಪ ಕೆಲಸ ಐತೆ, ಎಡ್ಸ್ಕೋ ಬಾಯ್. ಗೈಸ್ ಏನು ಗೈಸ್, ಅರ್ಧ ಗಂಟೆ ಮಳೆ ಬಂದ್ಬಿಟ್ಟು ಕೆಚ್ಕೊಂಡು ಹೊಟ್ಟಿದ್ರು. ಆ ಮಾಡಿದೆ ಫುಲ್ಲು. ಇವತ್ತು ನಮ್ಮ ಮಂಜಣ್ಣ ಅವರು ತರಕಾರಿ ಸಾಮಾನು ಮಾಡ್ಕೊಂಡು ಹೋಗ್ತವ್ರೆ. ಗೈಸ್ ಅವರು ಮಂಜಣ್ಣ ಅವರು ಅಂತ, ಅವರು ದೇವ್ರ ಫೋಟೋಗೆ ಫ್ರೇಮೆಲ್ಲ ಹಾಕ್ತಾರೆ. ಮಾಡಿಸ್ಕೊಳ್ಳಿ.
ಇಲ್ಲೇ ಅಮೃತ್ ಸ್ಟುಡಿಯೋದಲ್ಲೇ ವರ್ಕ್ ಮಾಡ್ತಿದ್ವಿ ಫಸ್ಟು. ಏನಪ್ಪ ಗೈಸ್ ಏನಂದ್ರೆ ಯಾರ್ಯಾರು ಮಾಡಿಸ್ಕೊಂತೀರಾ ಆ ಥರ ಮಾಡಿಸ್ಕೊಳ್ಳಿ ಗೈಸ್, ಮಿಸ್ ಮಾಡ್ಬಿಡಿ ಗೈಸ್. ಇವಾಗ ನಮ್ಮ ಅಣ್ಣ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಚೇತಣ್ಣ ಅವ್ರದ್ದು ಪಾಪು ಬರ್ಡೇ ಐತೆ, ಕಾರ್ ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಡೋರ್ ಓಪನ್ ಮಾಡ್ತೀವಿ, ಓಪನ್ ಮಾಡ್ಕೊಳ್ಳ ನಾನೇ ಈಗ ಮುಚ್ಕೊಂಡು ಓಪನ್ ಮಾಡೋ ಜಾಸ್ತಿ ಮರ್ಯಾದೆ ಆಗೋಯ್ತು ಬ್ರೋ.